ನಮಸ್ತೆ ವೀಕ್ಷಕರೇ, ನಾನು ಅರುಣ್ ಹುಗಾರ್. ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಸದ್ಯದ ಬೆಳವಣಿಗೆಗಳು ಎಲ್ಲರಿಗೂ ಕೂಡ ಗೊತ್ತಿರುತ್ತೆ. ಇಲ್ಲಿ ಪವರ್ ಶೇರಿಂಗ್ ಆಗುತ್ತಾ, ಸಿಎಂ ಸಿದ್ದರಾಮಯ್ಯನವರಿಗೆ 2.5 ವರ್ಷ, ಡಿ.ಕೆ. ಶಿವಕುಮಾರ್ ಅವರಿಗೆ 2.5 ವರ್ಷ ಹಂಚಿಕೆಯಾಗಿದೆಯಾ ಅನ್ನುವಂತಹ ಚರ್ಚೆಯ ಮಧ್ಯದಲ್ಲೇನೆ ಮತ್ತೆ ಸಂಪುಟ ರೀಶಫಲ್ ಯಾವಾಗ ಅನ್ನುವಂತಹ ಚರ್ಚೆ ಸದ್ಯಕ್ಕೆ ಓಡಾಡ್ತಾ ಇದೆ. ನವೆಂಬರ್ 20ನೇ ತಾರೀಕು ಕಾಂಗ್ರೆಸ್ ಸರ್ಕಾರದ ಆಡಳಿತಾವಧಿ 2.5 ವರ್ಷ ಪೂರ್ಣಗೊಳ್ಳುತ್ತಾ ಇದೆ. ಈ ಒಂದು ನವೆಂಬರ್ 20ನೇ ತಾರೀಕಿನ ಒಳಗೇನೆ ಒಂದು ಅತ್ಯಂತ ಮಹತ್ತರವಾದಂತಹ ಬೆಳವಣಿಗೆ ಆಗುವಂತಹ ಎಲ್ಲ ಚರ್ಚೆಗಳು ಬೆಳವಣಿಗೆಗಳು ಆಗ್ತಾ ಇದೆ. ಈ ಮಧ್ಯದಲ್ಲಿ ಸಿಎಂ ಡಿ.ಕೆ. ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯನವರು ದೆಹಲಿ ಭೇಟಿಯನ್ನ ಮಾಡ್ತಾ ಇದ್ದಾರೆ ಮೇಲಿನ ಮೇಲೆ. ಮೊನ್ನೆ ತಾನೇ ಶನಿವಾರ ಸಿಎಂ ಸಿದ್ದರಾಮಯ್ಯನವರು ದೆಹಲಿಗೆ ಹೋದಂತಹ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರ ಜೊತೆಗೆ 45 ನಿಮಿಷಗಳ ಕಾಲ ಚರ್ಚೆ ನಡೆಸಿದ್ರು. ರಾಜ್ಯ ರಾಜಕಾರಣದ ವಸ್ತುಸ್ಥಿತಿಗೆ ಸಂಬಂಧಪಟ್ಟಂಗೆ ಇನ್ನುಳಿದಂತೆ ಕಾಂಗ್ರೆಸ್ನಲ್ಲಿನ ಆಂತರಿಕ ವಿಚಾರಗಳ ಬಗ್ಗೆ ಸಹಜವಾಗಿ ಚರ್ಚೆ ಮಾಡಿರ್ತಾರೆ. ಅದರಲ್ಲಿ ಒಂದು ಸಂಪುಟ ಪುನಾರಚನೆ ಆಗಬೇಕಾ, ಅದನ್ನು ಮಾಡೋದಕ್ಕೆ ಅನುಮತಿ ಬೇಕು ಅನ್ನುವಂತಹ ಬೇಡಿಕೆಯನ್ನು ಸಿಎಂ ಅವರು ಇಟ್ಟಿರ್ತಾರೆ ಸಹಜವಾಗಿ. ಇದೆಲ್ಲ ಒಂದು ಭಾಗ ಆದರೆ ಇವತ್ತು ಕೂಡ ಸಿಎಂ ಸಿದ್ದರಾಮಯ್ಯನವರ ದೆಹಲಿ ಭೇಟಿಗೆ ಟೈಮ್ ಫಿಕ್ಸ್ ಆಗಿತ್ತು. ಸೊ ಇವತ್ತು ಬಂದಂತಹ ಮಹತ್ವವಾದಂತಹ ಮಾಹಿತಿ ಏನಪ್ಪಾ ಅಂದ್ರೆ, ದೆಹಲಿ ಹೈಕಮಾಂಡ್ನಿಂದ ಸಿಎಂ ಸಿದ್ದರಾಮಯ್ಯನವರಿಗೆ ಸಂಪುಟ ಪುನಾರಚನೆ ಮಾಡುವಂತಹ ವಿಚಾರವಾಗಿ ಯಾವುದೇ ರೀತಿಯಾಗಿ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ, ರಾಹುಲ್ ಗಾಂಧಿ ಅವರು ಸೂಚನೆ ಕೊಟ್ಟಿಲ್ಲ ಅನ್ನೋ ಮಾಹಿತಿ ಸಿಕ್ಕಿದೆ. ಅದರ ಬದಲಾಗಿ ಅವರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿ ಅಲ್ಲಿ ನೀವು ಚರ್ಚೆ ನಡೆಸಿ ಅಂತ ಸೂಚನೆಯನ್ನ ಸಿಎಂ ಸಿದ್ದರಾಮಯ್ಯನವರಿಗೆ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಇದೆ. ಯಾಕಂದ್ರೆ ಸಂಪುಟ ರೀಶಫ್ಲಿಂಗ್ ಅನ್ನುವಂಥ ವಿಚಾರವನ್ನ, ಆ ನಿರ್ಧಾರವನ್ನ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ತೆಗೆದುಕೊಳ್ಳೋರಾಗಿರ್ತಾರೆ. ಸೊ ಹಾಗಾಗಿ ಖರ್ಗೆ ಅವರ ಜೊತೆಗೆ ನೀವು ಈ ಬಗ್ಗೆ ಚರ್ಚೆ ನಡೆಸಿ ಅನ್ನುವಂಥ ಸೂಚನೆಯನ್ನ ರಾಹುಲ್ ಗಾಂಧಿ ಅವರು ಸಿಎಂ ಸಿದ್ದರಾಮಯ್ಯನವರಿಗೆ ಕೊಟ್ಟಿದ್ದಾರೆ. ಹಾಗಾದ್ರೆ ಯಾವ ಕಾರಣಕ್ಕಾಗಿ ಇಷ್ಟೊಂದು ವಿಳಂಬ ಆಗ್ತಾ ಇದೆ? ಸಿಎಂ ಸಿದ್ದರಾಮಯ್ಯನವರ ನಾಯಕತ್ವದಲ್ಲೇ ಮತ್ತೆ ಸಚಿವ ಸಂಪುಟ ವಿಸ್ತರಣೆ ಆಗತ್ತಾ ಇಲ್ವಾ? ಯಾವ ಕಾರಣಕ್ಕಾಗಿ ಹಿನ್ನಡೆ ಆಗ್ತಾ ಇದೆ? ಹೈಕಮಾಂಡ್ ಯಾಕೆ ಗ್ರೀನ್ ಸಿಗ್ನಲ್ ಕೊಡೋದಕ್ಕೆ ಇಷ್ಟೆಲ್ಲ ಯೋಚನೆಗಳನ್ನ ಮಾಡ್ತಾ ಇದೆ ಅನ್ನುವಂತಹ ಸಹಜ ಪ್ರಶ್ನೆಗಳಿರುತ್ತೆ. ಅದಕ್ಕೆ ಒಂದಿಷ್ಟು ಪ್ರಮುಖ ಅಂಶಗಳನ್ನ ಕಂಡುಕೊಳ್ಳುವಂತಹ ಪ್ರಯತ್ನ ಪಡೋಣ. ಒಂದು, ಮೊನ್ನೆ ತಾನೇ ಬಂದಂತಹ ಬಿಹಾರದ ವಿಧಾನಸಭೆ ಎಲೆಕ್ಷನ್ನ ರಿಸಲ್ಟ್. ಅಲ್ಲಿ ಮಹಾಗಠಬಂಧನ್ನ ನೇತೃತ್ವ ವಹಿಸಿದಂತಹ ಕಾಂಗ್ರೆಸ್ ಪಕ್ಷದ ಸಾಧನೆ ಯಾವ ರೀತಿ ಆಗಿದೆ ಅನ್ನುವಂಥದ್ದನ್ನ ನೀವು ನೋಡಿದ್ರೆ, ಅಟ್ಲೀಸ್ಟ್ ನಿಮಗೆ ಗೊತ್ತಿದ್ರೆ ಕಾಂಗ್ರೆಸ್ ಸಾಧನೆ ಏನು ಬಿಹಾರದಲ್ಲಿ, ಅದರ ಸ್ಥಿತಿಗತಿಗಳು ಏನಾಗಿದೆ ಅನ್ನುವಂಥದ್ದು ನಿಮಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಆ ಒಂದು ರಿಸಲ್ಟ್ ಏನಿದೆ, ಕಾಂಗ್ರೆಸ್ನ ವರಿಷ್ಠರ ನಿದ್ದೆಗೆಡಿಸಿದ್ದಂತೂ ಸುಳ್ಳಲ್ಲ. ಸೊ ಹೀಗಾಗಿ ಆ ರೀತಿಯಾಗಿ ಕರ್ನಾಟಕದಲ್ಲೂ ಕೂಡ ಇಲ್ಲಿ ಆಡಳಿತಾತ್ಮಕವಾಗಿ ಪ್ರಭಾವ ಬೀರುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ. ಇನ್ ಕೇಸ್ ಏನಾದರೂ ಸಿಎಂ ಸ್ಥಾನದಿಂದ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸ್ಬಿಟ್ರೆ, ಬದಲಾವಣೆಯನ್ನ ಏನಾದರೂ ಮಾಡಿಬಿಟ್ರೆ, ಸೊ ಅದರಿಂದ ಪಕ್ಷಕ್ಕೆ ದೊಡ್ಡ ಮಟ್ಟದ ಹೊಡೆತ ಬೀಳುತ್ತೆ ಅನ್ನುವಂಥದ್ದು ಒಂದು ವಿಚಾರ. ಇದರ ಜೊತೆಗೆ ಮತ್ತೊಂದು ವಿಚಾರ, ರಾಜ್ಯ ರಾಜಕಾರಣದಲ್ಲಿ ಕಾಂಗ್ರೆಸ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಇರುವಂತಹ ಹಿಡಿತ ಮತ್ತು ಕಾಂಗ್ರೆಸ್ನಲ್ಲಿ ಅವರಿಗಿರುವಂತಹ ಪ್ರಭಾವ. ಸೊ ಹೀಗಾಗಿ ಅವರೊಬ್ಬರು ಮಾಸ್ ಲೀಡರ್ ಇರುವಂಥ ವಿಚಾರ ಅವರಿಗೆಲ್ಲ ಗೊತ್ತಿದೆ. ಸೊ ಹಾಗಾಗಿ ಅಷ್ಟು ಈಸಿಯಾಗಿ ಮುಟ್ಟೋಕ್ಕಾಗುವುದಿಲ್ಲ ಸಿಎಂ ಸಿದ್ದರಾಮಯ್ಯನವರನ್ನ. ಹಾಗಾಗಿ ಬದಲಾವಣೆ ಮಾಡೋದಕ್ಕೆ ಚಿಂತನೆಗಳು ಆಗ್ತಾ ಇದೆ ಅನ್ನುವಂತಹ ಮಾತುಗಳಿದೆ. ಇದರ ಜೊತೆಗೆ ಸದ್ಯದ ರಾಜ್ಯ ಕಾಂಗ್ರೆಸ್ನ ಸ್ಥಿತಿಗತಿಗಳು ಏನಾಗಿದೆ ಅನ್ನುವಂಥದ್ದು, ಬಹುತೇಕವಾಗಿ ಭಾರತದ ಎಲ್ಲ ರಾಜ್ಯಗಳಲ್ಲೂ ಕೂಡ ಕಾಂಗ್ರೆಸ್ ತನ್ನ ಅಸ್ತಿತ್ವವನ್ನ ಕಳೆದುಕೊಳ್ತಾ ಬರ್ತಾ ಇದೆ. ಮಹಾಗಠಬಂಧನ್ ಇದ್ದಾಗಲೂ ಕೂಡ ಅನೇಕ ಕಡೆಗಳಲ್ಲಿ ಅದು ಸೋಲನ್ನ ಕಾಣ್ತಾ ಇರುವಂತಹ ನಿದರ್ಶನಗಳನ್ನ ನೋಡ್ತಾ ಇದ್ದೀವಿ, ಸಾಕ್ಷ್ಯಗಳನ್ನ ನಾವು ಕಾಣ್ತಾ ಇದ್ದೀವಿ. ಸೊ ಹೀಗಾಗಿ ದಕ್ಷಿಣ ಭಾರತದಲ್ಲಿ ಕಾಂಗ್ರೆಸ್ಗೆ ಮತ್ತೊಂದು ಪ್ರಮುಖವಾದಂತಹ ರಾಜ್ಯ ಯಾವುದಪ್ಪ ಅಂದ್ರೆ, ಆಡಳಿತಾತ್ಮಕವಾಗಿ ಮುಂದುವರಿತಾ ಇರುವಂತಹ ರಾಜ್ಯ ಅದು ಕರ್ನಾಟಕ. ಸಹಜವಾಗಿ ಅತಿ ದೊಡ್ಡ ಮಾರ್ಜಿನ್ ಅಲ್ಲಿ ಗೆಲ್ತಾ ಇದೆ ಕರ್ನಾಟಕದಲ್ಲಿ ಕಾಂಗ್ರೆಸ್. ಸೊ ಹೀಗಾಗಿ ಅಭೂತಪೂರ್ವವಾದಂತಹ ಬಹುಮತ ಸಿಕ್ಕಂತಹ ರಾಜ್ಯ ಕರ್ನಾಟಕ. ಇಲ್ಲಿ ಏನಾದ್ರೂ ನಾವು ಈ ಒಂದು ಸಂದರ್ಭದಲ್ಲಿ ಆಂತರಿಕ ಕಚ್ಚಾಟದಿಂದ ನಾಯಕತ್ವದ ವಿಚಾರಕ್ಕೆ ಏನಾದರೂ ಕೈ ಹಾಕ್ಬಿಟ್ರೆ, ಈ ಕುರ್ಚಿ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ನಿರ್ಧಾರವನ್ನ ಈ ಮಟ್ಟದಲ್ಲಿ ತೆಗೆದುಕೊಂಡ್ಬಿಟ್ರೆ, ಇದು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಹೊಡೆತ ಕೊಡೋದರಲ್ಲಿ ಯಾವುದೇ ಸಂಶಯವಿಲ್ಲ ಅನ್ನುವಂತಹ ವಿಚಾರವನ್ನ ರಾಜಕೀಯ ಪಂಡಿತರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಈ ವಿಚಾರವನ್ನ ಈ ಹಂತದಲ್ಲಿ, ಅಂದ್ರೆ
ಯಾವಾಗ ಬಿಹಾರದ ರಿಸಲ್ಟ್ ಆಚೆ ಬಂತೋ, ಸೊ ಆ ನಂತರದಲ್ಲಿ ಮತ್ತೊಂದಿಷ್ಟು ಸೀರಿಯಸ್ ಆಗಿ ಕರ್ನಾಟಕದ ವಿಚಾರವನ್ನ ತೆಗೆದುಕೊಳ್ಳಲಾಗಿದೆ. ಬಟ್ ಏನೇ ಆಗಲಿ, ಈ ಒಂದು ವಿಚಾರ ಸಿಎಂ ಸಿದ್ದರಾಮಯ್ಯನವರಿಗೆ ಪ್ಲಸ್ ಪಾಯಿಂಟ್ ಆಗಿರುವುದಂತ ಸುಳ್ಳಲ್ಲ. ಬಿಹಾರದ ರಿಸಲ್ಟ್ ಏನಿದೆ ಅದು ಏನಾದರೂ ಆಗಿರಬಹುದು, ಅಲ್ಲಿಯ ರಿಸಲ್ಟ್ ಕರ್ನಾಟಕದ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಅಂದ್ರೆ ಸಿಎಂ ಸಿದ್ದರಾಮಯ್ಯನವರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅದು ಅವರಿಗೆ ಪ್ಲಸ್ ಪಾಯಿಂಟ್ ಆಗ್ತಾ ಇದೆ. ಅವರ ಕುರ್ಚಿ ಗಟ್ಟಿ ಆಗುವುದಕ್ಕೆ ಈ ವಿಚಾರವೂ ಕೂಡ ಬಹಳಷ್ಟು ಪ್ರಬಲವಾದಂತಹ ಪ್ರಮುಖವಾದಂತಹ ಅಂಶವಾಗಿ ಕಾಣಿಸ್ತಾ ಇದೆ. ಸೊ ಈ ಎಲ್ಲ ಅಂಶಗಳನ್ನ ಅರಿತುಕೊಂಡಿರುವಂತಹ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ಗೋಜಿಗೆ ಹೋಗ್ತಾ ಇಲ್ಲ. ಪವರ್ ಶೇರಿಂಗ್ ಅಥವಾ ಸಂಪುಟ ರೀಶಫಲಿಂಗ್ಗೆ ಮುಂಬರುವಂತಹ ತಿಂಗಳಲ್ಲಿ ಈಗಾಗಲೇ ಚಳಿಗಾಲದ ಅಧಿವೇಶನ ಏನು ಆರಂಭ ಆಗುತ್ತೆ, ಅಲ್ಲಿ ಹೊಸ ನಾಯಕರನ್ನ, ಹೊಸ ಸಚಿವ ಸ್ಥಾನಕ್ಕೆ, ಸಚಿವ ಸಂಪುಟಕ್ಕೆ ಹೊಸ ಶಾಸಕರನ್ನ ಸೇರ್ಪಡೆ ಮಾಡ್ಕೊಂಡ್ಬಿಟ್ರೆ ಅಲ್ಲಿ ವಿರೋಧ ಪಕ್ಷದವರನ್ನ ಎದುರಿಸೋದಕ್ಕೆ ಸಹಜವಾಗಿ ಆಗೋದಿಲ್ಲ. ಹೀಗಾಗಿ ಆ ಗೋಜಿಗೂ ಹೋಗೋದು ಬೇಡ ಅನ್ನುವಂತಹ ಸಬೂಬುಗಳನ್ನ ಕೊಡಲಾಗ್ತಾ ಇದೆ. ಸೊ ಈ ಎಲ್ಲ ಅಂಶಗಳನ್ನ ಒಳಗೊಂಡಂತೆ ಸದ್ಯಕ್ಕೆ ಅಂದ್ರೆ ಕೆಲವು ದಿನಗಳ ಕಾಲ ಈ ಚಳಿಗಾಲದ ಅಧಿವೇಶನ ಮುಗಿಯುವವರೆಗೂ ಅಂತ ಅಂದ್ಕೊಳ್ಳೋಣ, ಅಲ್ಲಿವರೆಗೂ ಕೂಡ ಈ ಪವರ್ ಶೇರಿಂಗ್ ಆಗಲಿ, ಸಂಪುಟ ಪುನಾರಚನೆ ಆಗಲಿ, ರೀಶಫ್ಲಿಂಗ್ ಕ್ಯಾಬಿನೆಟ್ ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ರೀತಿಯಾದಂತಹ ನಿರ್ಧಾರ ಕಾಂಗ್ರೆಸ್ನಿಂದ ಹೊರಗೆ ಬರುವಂಥದ್ದು ತೀರಾ ವಿರಳ ಅನ್ನುವಂಥ ರೀತಿಯಲ್ಲಿ ಕಾಣಿಸ್ತಾ ಇದೆ. ಬಟ್ ನೋಡೋಣ, ಶತಾಯಗತಾಯವಾಗಿ ಪ್ರಯತ್ನ ಪಡ್ತಾ ಇರುವಂಥ DK ಶಿವಕುಮಾರ್ ಅವರು ಏನ್ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಅನ್ನೋದನ್ನ ಕಾದು ನೋಡೋಣ. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.